2024 ಅಲ್ವಾ ಇದು? ಹಾಂ ಸರ್. ಡಿಸೆಂಬರ್. ಹಾಂ 25. A firm whose cost of capital is 10% is considering two project H&R, the details of which are ನೋಡ್ರಿ ಕ್ಯಾಶ್ ಇನ್ವೆಸ್ಟ್ಮೆಂಟ್ ಇದೆ, ಔಟ್ಫ್ಲೋ ಅಲ್ವಾ? ಹಾಂ ಸರ್. ನಾವು ಕೊಟ್ಟಿರೋದು ಪ್ರಾಜೆಕ್ಟ್ ಹೆಚ್ಚಿಗೆ 1 ಲ್ಯಾಕ್ ಇದೆ, ಪ್ರಾಜೆಕ್ಟ್ ಆರಿಗೆ 1 ಲ್ಯಾಕ್ ಇದೆ. ಹಾಂ ಸರ್. ಕ್ಯಾಶ್ ಇನ್ಫ್ಲೋ ನಮಗೆ ಬರ್ತಾ ಇರೋದು ಹಾಂ ಸರ್. ಫಸ್ಟ್ ಇಯರ್ 20, 30, 40, 50, 60 ಬರ್ತಾ ಇದೆ. ಹಾಂ ಸರ್. ಪ್ರಾಜೆಕ್ಟ್ ಆರಿಗೆ 45,000, 40,000, 30,000, 10,000, 8,000 ಬರ್ತಾ ಇದೆ ಅಲ್ವಾ? ಹಾಂ ಸರ್. ಕಂಪ್ಯೂಟ್ ದ ಇಂಟರ್ನಲ್ ರೇಟ್ ಆಫ್ ರಿಟರ್ನ್ ಫಾರ್ ದ ಟೂ ಪ್ರಾಜೆಕ್ಟ್ ಸಪ್ರೇಟ್ ಮಾಡಬೇಕಂತ. ಪ್ರಾಜೆಕ್ಟ್ ಹೆಚ್ 20% ಆ್ಯಂಡ್ 20% ತಗೊಂಡಿದ್ದೀನಿ. ಹಾಂ ಸರ್. ಈಗ ಅವರೇ ಕೊಟ್ಟಿದ್ದಾರೆ, ಇದು ಕೊಡೋದೇ ಮಾಡ್ಬೋದು ನಾವು. ಹಾಂ ಸರ್. 29% ಕೊಟ್ಟಿದ್ದಾರೆ ಹಾಂ ಸರ್. ಎಂಟ್ರಿನ. ಕೊಟ್ಟಿಲ್ಲ ಅಂದರೆ ನಾವು 1/1 + r⁴ ಹಾಕಿ ಸಿಕ್ಬಿಡುತ್ತೆ ನಿಮಗೆ. ಹಾಂ ಸರ್. 1/1 + r⁴n. ಸೊ ಹಾಕಿ ಸಿಗುತ್ತೆ. ಇಲ್ಲಿ ಅಷ್ಟೇ 9% ಕೊಟ್ಟಿದ್ದಾರೆ, ಹಾಂ ಸರ್. 50% ಕೊಟ್ಟಿದ್ದಾರೆ. ಡಿಸ್ಕೌಂಟ್ ಕ್ಯಾಲ್ಕುಲೇಟಿಂಗ್ IRR. ಈಗ ನೋಡಮ್ಮ, IRR ಇಂಟರ್ನಲ್ ರೇಟ್ ಆಫ್ ರಿಟರ್ನ್ ಅಂದರೆ ನಾವು ಎಷ್ಟು ಇನ್ವೆಸ್ಟ್ ಮಾಡ್ತೀವಲ್ವಾ, ರಿಟರ್ನ್ ರೇಟ್ ಎಷ್ಟು ಇರ್ತದೆ ನೋಡ್ಕೋಬೇಕು. ರಿಟರ್ನ್ ರೇಟ್ ಹೈ ಇದ್ದರೆ ನಮಗೆ ಚೆನ್ನಾಗಿ ಅಲ್ವಾ? ಹಾಂ ಸರ್. ನಾವು 100 ರೂಪಾಯಿ ಇನ್ವೆಸ್ಟ್ ಮಾಡ್ತೀವಿ ಅಂದರೆ ರಿಟರ್ನ್ 10 ರೂಪಾಯಿ ಬಂದರೆ, ಒಂದು 10 ರೂಪಾಯಿ ಬಂದರೆ, 20 ರೂಪಾಯಿ ಬಂದರೆ ಯಾವ್ದು ಬೆಟ್ರು? 20. ಅದೇ ಬೆಟ್ರ್ ಅಲ್ವಾ? ಸೊ ಅದಕ್ಕೆ ಪರ್ಸೆಂಟ್ ಚೆಕ್ ಮಾಡ್ತಾ ಇದ್ದೀನಿ. ಹಾಂ ಸರ್. ಅದು 180 IRR ಮಾಡೋಣ. ಈಗ ಫಸ್ಟ್ ಇಯರ್ ಎಷ್ಟು ಇನ್ಫ್ಲೋ ಬರ್ತಾ ಇದೆ? ಬಿಗಿನಿಂಗಲ್ಲಿ 20,000 ಬರ್ತಾ ಇದೆ ನನಗೆ. ಅದು ಒಂದು ವರ್ಷ ಆದ ವ್ಯಾಲ್ಯೂ ಈಗ 20,000 ಇದ್ದರೆ ಒನ್ ಇಯರ್ ಎಷ್ಟಾಗುತ್ತೆ ವ್ಯಾಲ್ಯೂ? ಕಡಿಮೆ ಜಾಸ್ತಿ ಆಗುತ್ತೆ ಅಮೌಂಟು. ಜಾಸ್ತಿ IRR ಸರ್. ಹಾಂ, ಈಗ 1 ಇಯರ್ ಆದರೂ ಬರೋ ಅಮೌಂಟ್ ಅವ ನಮಗೆ, ಈಗಲೇ ಬರೋದಲ್ಲ ಇದು. ಹಾಂ ಸರ್. ಆಫ್ಟರ್ 1 ಇಯರ್ ವಿ ಆರ್ ರಿಸೀವಿಂಗ್ 20,000 1 ಇಯರಿಗೆ. ಹಾಂ ಸರ್. ಒಂದು ವರ್ಷ ಆದಮೇಲೆ ಈಗ ಬರುತ್ತೆ, ಹಾಂ ಸರ್. ಆಯ್ತಲ್ವಾ? ಈಗ ಬರೋ ವ್ಯಾಲ್ಯೂ ಎಲ್ಲ ಇನ್ಫ್ಲೂಯೆನ್ಸ್ ವಾಟ್ ಆಫ್ಟರ್ 1 ಇಯರ್. ಹಾಗಾದ್ಮೇಲೆ ಅದ್ರ ವ್ಯಾಲ್ಯೂ ಈಗ ತಗೊಂಡ್ರೆ 20,000 ಒಂದು ವರ್ಷ ಆದ್ಮೇಲೆ ತಗೊಳ್ಳೋದು, ಈಗೆಲ್ಲ ಎಷ್ಟು ಇರುತ್ತೆ? ವ್ಯಾಲ್ಯೂ ಜಾಸ್ತಿ ಆದ್ರೆ ಕಡಿಮೆ ಇರುತ್ತಾ ಅಲ್ವಾ? ಅದಾದ್ರೆ ನಿಮ್ಗೆ ಹೇಳೋದು. ಈಗ 10 ವರ್ಷ ಆದ್ಮೇಲೆ 1 ಲಕ್ಷ ತಗೊಳ್ತಾ ಇದೆ ತಗೊಳ್ಳೋಣ, ಅದು ವ್ಯಾಲ್ಯೂ ಈಗ ಎಷ್ಟಿರುತ್ತೆ? ಕಮ್ಮಿ ಇರುತ್ತೆ ಕಡಿಮೆ ಇರುತ್ತಲ್ವ? ಯಾವ ಲಕ್ಷ ಅಲ್ವಾ? ಹಾಂ ಸರ್. ಅದಕ್ಕೆ ಕಡಿಮೆ ಆಗ್ತದೆ. ಅದಕ್ಕೆ ಡಿಸ್ಕೌಂಟ್ ಫ್ಯಾಕ್ಟರ್ ಮಾಡಬೇಕು ಅಂತ ಮೋಟಿವೇಟ್ ಮಾಡ್ತಾ ಇದೀವಿ. ಓಕೆ. ಡಿಸ್ಕೌಂಟ್ ಫ್ಯಾಕ್ಟರ್ ಕೊಟ್ಟಿದ್ದಾರೆ. ಫಸ್ಟ್ ಎಷ್ಟು ಕೊಟ್ಟಿದ್ದಾರೆ? 0.8. ನೋಡ್ರಿ, 20,000 ನಾವು 1 ಇಯರ್ ಇಸ್ಕೊಳ್ತೀವಿ ಅಂದರೆ ಅದ್ರ ಪ್ರೆಸೆಂಟ್ ವ್ಯಾಲ್ಯೂ ಎಷ್ಟಿರುತ್ತೆ? 16,000. ಅಷ್ಟು ಕಡಿಮೆ ಇರುತ್ತೆ, 20,000 ಇರಲ್ಲ. ಹಾಗೆ ಇಲ್ಲೂ ಅಷ್ಟೇ 30,000 2 ವರ್ಷ ಆದ್ಮೇಲೆ ತಗೊಳ್ತೀವಿ, ಅದು ವ್ಯಾಲ್ಯೂ ಎಷ್ಟಿರುತ್ತೆ ಈಗ? 20,000. ಯಾಕಂದರೆ ದಿಸ್ ಈಸ್ ಬಜೆಟಿಂಗ್. ನಾವು ಬಜೆಟ್ ಮಾಡ್ತಾ ಇದ್ವಿ, ಈಗ ಮಾಡ್ತಾ ಇದ್ದೀವಿ. ಹಾಂ ಸರ್. ನಾವು ಬರೋದು ಮುಂದೆ ಅಮೌಂಟು ಅಲ್ವಾ? ನಾವು ಇನ್ವೆಸ್ಟ್ ಮಾಡ್ತಾ ಇದ್ದೀವಿ. ಎಷ್ಟಮ್ಮ ಇನ್ವೆಸ್ಟ್ಮೆಂಟು? 6 ಲಕ್ಷ ಅದರಲ್ಲಿ ಇದು ಎಷ್ಟಿದೆ? 6 ಲ್ಯಾಕ್ ಅಲ್ವಾ? 6 ಲ್ಯಾಕ್ 10 ಲ್ಯಾಕ್ ಏನು ಹೇಳಲ್ಲ ನನಗೆ. ಸರ್ ಇನ್ವೆಸ್ಟ್ಮೆಂಟ್ ಪ್ರಾಜೆಕ್ಟ್ ಹೆಚ್ಚಿಗೆ 1 ಲ್ಯಾಕ್ ಸರ್. 1 ಲ್ಯಾಕ್ ಇದೆಯಾ? ಹಾಂ ಸರ್. 1 ಲ್ಯಾಕ್ ಇದೆ. 1 ಲ್ಯಾಕ್ ನಾವು ಇನ್ವೆಸ್ಟ್ ಮಾಡ್ತಾ ಇದೀವಿ ಅಲ್ವಾ? ಹಾಂ ಸರ್. ಆ 1 ಲ್ಯಾಕು ಯಾವ ಬರ್ದು ಚೆಕ್ ಮಾಡ್ತಾ ಇದೀವಿ ಅಲ್ವಾ ನಮಗೆ? ನೋಡೋಣ. ಈಗ ಇನ್ಫ್ಲೋ ಆಗೋದು ಇಂಟ್ರೂ ಮಾಡಿದ್ರೆ 1 ವರ್ಷ ಆದಮೇಲೆ ಅದ್ರ ವ್ಯಾಲ್ಯೂ ಈಗಿರುತ್ತೆ. ಹಾಂ ಸರ್. 20,000 1 ವರ್ಷ ಆದ್ಮೇಲೆ ತಗೊಳ್ತೀವಿ, ಅದ್ರ ವ್ಯಾಲ್ಯೂ ಎಷ್ಟು ಅಂತ ಹೇಳ್ರಿ? 16,000. ಅದಷ್ಟೇ. 2 ವರ್ಷ ಆದ್ಮೇಲೆ 30,000 ತಗೊಳ್ತೀವಿ, ಅದ್ರ ವ್ಯಾಲ್ಯೂ ಎಷ್ಟಿರುತ್ತೆ ಈಗ? 20,000. ಅದ್ರ ವ್ಯಾಲ್ಯೂ ಪ್ರೆಸೆಂಟ್ ವ್ಯಾಲ್ಯೂ ಅಂತೇಳಿ ಹಾಂ ಸರ್. ಡಿಸ್ಕೌಂಟ್ ಫ್ಯಾಕ್ಟರ್ ಮಲ್ಟಿಪ್ಲೈ ಮಾಡಿ ಬರ್ತಾ ಇರುತ್ತೆ ನಿಮಗೆ. ಸೊ 40,000 ತಗೊಳ್ತೀವಿ, ಅದ್ರ ವ್ಯಾಲ್ಯೂ ಎಷ್ಟಿರುತ್ತೆ ಈಗ? 23,000. ಹೀಗೆ ಅದನ್ನು ಮಾಡ್ತಾ ಇದ್ವಿ, ಜಸ್ಟ್ ಇಂಟು ಮಾಡ್ತಾ ಇದ್ವಿ. ಹಾಂ ಸರ್. 20% ಈಗ ಮಲ್ಟಿಪ್ಲೈ 20%. ಸೊ ಇದು PV ಆಯ್ತು. ಈಗ ಹಾಂ ಸರ್. ನಿಮಗೆ PV ಬಂದಮೇಲೆ ಈ ಕ್ವಶನ್ NPV ಕೇಳಿಲ್ಲ, ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಕೇಳಿಲ್ಲ ಹಾಂ ಸರ್. ಅಲ್ವಾ? ಕೇಳಿದ ಕ್ವಶನ್ ನಾನು ಹೇಳ್ತೀನಿ, ಕೇಳಿದ್ರೆ ಮಾಡೋದು ಅಂತ ಹೇಳ್ತೀನಿ. IRR NPV ಮಾಡ್ಬೋದು ಈಸಿನೇ. ಹಾಂ ಸರ್. IRR ಫಾರ್ಮುಲಾ ಇದೆ. NPV ಏನಿಲ್ಲ, ಸಿಂಪಲ್ ಆಗಿ NPV ಕೇಳಿದ್ರು ಅಂದರೆ ಕ್ಯಾಲ್ಕುಲೇಟ್ NPV ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಕೇಳ್ತಾರೆ. ಹಾಂ ಸರ್. ನಮ್ಮ ಪ್ರೆಸೆಂಟ್ ವ್ಯಾಲ್ಯೂ ಎಷ್ಟಿದೆ? 1,08,910 ಬರ್ತಾ ಇದ್ವಿ. ಹಾಂ ಸರ್. ನಮಗೆ ನಾವು ಕೊಡ್ತಾ ಇರೋದು ಎಷ್ಟು? ಔಟ್ಫ್ಲೋ ಎಷ್ಟಮ್ಮ? 1 ಲ್ಯಾಕ್ ಸರ್. ಔಟ್ಫ್ಲೋ ಅಲ್ವಾ? ಹಾಂ ಸರ್. ಔಟ್ಫ್ಲೋ ಇನ್ವೆಸ್ಟ್ಮೆಂಟ್ ಅಲ್ವಾ ಇದು? ಹಾಂ ಸರ್. ಇನ್ವೆಸ್ಟ್ಮೆಂಟ್ ಎಷ್ಟಿದೆ ನಮ್ಮದು? 1 ಲ್ಯಾಕ್ ಇದೆ ಸರ್. 1 ಲ್ಯಾಕ್ ಇದೆ. ಹಾಗಾದ್ರೆ ನಮಗೆ 8,000 NPV ಅಲ್ವಾ ಇದು? ಹಾಂ ಸರ್. ಸಿಂಪಲ್ ಕ್ಯಾಲ್ಕುಲೇಟ್ NPV ಕೇಳ್ಬಿಟ್ರೆ ಇದು ಮಾಡ್ಬೋದು, ಅದು ಅಷ್ಟೇ. ಓಕೆ ಸರ್. NPV ಕೇಳ್ತಾರೆ, ಹಾಂ ಸರ್. ಮಾಡಿದ್ವಿ. 8,910 ಕೇಳಿದ್ರೆ ಈ ಕ್ವಶನ್ ಕೇಳಿದ. ಹಾಂ ಸರ್. NPV ಬೇಸ್ ಮೇಲೂ ಯಾರು ಮಾಡ್ಬೋದು ನಾವು? ಹಾಂ ಸರ್. ಅದು ಮಾಡ್ತಾ ಇಲ್ಲ. NPV ಬೇಸ್ ಯಾರು ಮಾಡ್ಬೋದು, ಅದು ಮಾಡ್ತಾ ಇಲ್ಲ ನಾನು. ಇರಲಿ. ಈಗ ಸೇಮ್ 29 ಡಿಸ್ಕೌಂಟ್ ಫ್ಯಾಕ್ಟ್ರಿ ಮಾಡೋಣ. ಓಕೆ ಸರ್. ಸೇಮ್ 20,000 ಇಂಟು 0.7 ಮಾಡಿದ್ರೆ ಒಳ್ಳೆ ಬರುತ್ತೆ. ಹಾಂ ಸರ್. ಇಲ್ಲೂ ಅಷ್ಟೇ. ಇಲ್ಲಿ ನೆಗೆಟಿವ್ ಬರ್ಕೊಂಡ್ರಿ, ಹಾಂ ಸರ್. ಬರ್ತಾರ ನೆಗೆಟಿವ್ ಇಲ್ಲಿ. ಹೌದು ಸರ್. ಔಟ್ಫ್ಲೋ ಎಷ್ಟಿದೆ ಇಲ್ಲಿ? 87. 1 ಲ್ಯಾಕ್. 1 ಲ್ಯಾಕ್ ಅಲ್ವಾ? ಹಾಂ ಸರ್. 1 ಲ್ಯಾಕ್ ಲೆಸ್ ಮಾಡಿದ್ರೆ
ಮೈನಸ್ ಬರ್ತದಮ್ಮ. ಹೌದು ಎನ್ ಸರ್. ಪಿ ವಿ ಎಷ್ಟು ಬರ್ತಾ ಇದೆ? ಸರ್ 12,980 ಸರ್. 12,980 ಮೈನಸ್ ಅಲ್ವಾ ಇದು? ಹಾಂ ಸರ್. ನೆಗೆಟಿವ್ ಅಲ್ಲಿ ಬರ್ತಾ ಇದೆ ನನಗೆ, ಮೈನಸ್ ಬರ್ತಾ ಇದೆ. ಇದಾಯ್ತಲ್ವಾ? ಇದಕ್ಕೆ ಐ ಆರ್ ಹಾಕೊಳ್ಳೋಣ. ಫಾರ್ಮುಲಾ ಇದು IRR ಅಂತಿದೆ ಫಾರ್ಮುಲಾ, ಇಂಟರ್ನಲ್ ರೇಟ್ ಆಫ್ ರಿಟರ್ನ್. ನಾವು ಚೆಕ್ ಮಾಡ್ತಾ ಇದೀವಿ, ನಾವು ಪ್ಲಾನ್ ಮಾಡ್ತಾ ಇದೀವಿ. ದಿಸ್ ಇಸ್ ಅಬೌಟ್ ಆಲ್ ಎಸ್ಟಿಮೇಷನ್. ಓಕೆ ಸರ್. ಬಜೆಟ್ ಈಗ ಮಾಡ್ತಾ ಇರೋದು. ಓಕೆ ಸರ್. ಒಂದು ವರ್ಷ ಆದ್ಮೇಲೆ ಎಷ್ಟು ಬರ್ಬೋದು ನಮಗೆ, ಪ್ರೀವಿಯಸ್ ಆದ್ಮೇಲೆ ಎಷ್ಟು ಬರ್ಬೋದು, ಇನ್ಫ್ಲೋ ಅಂತೇಳಿ ಚೆಕ್ ಮಾಡ್ತಾ ಇರೋದು. ಓಕೆ ಸರ್. ನಮಗೆ ರಿಟರ್ನ್ ಚೆನ್ನಾಗಿ ಬಂದರೆ ಆ ಪ್ಲಾನ್ಗೆ ಹೋಗ್ಬೋದು ಅಂತ ಅರ್ಥ ಇದು. ಅದಕ್ಕೆ ಚೆಕ್ ಮಾಡ್ತಾ ಇರೋದು ಯಾವ ಪ್ಲಾನ್ ಅಂತೇಳಿ. ಈಗ ಲೋಯರ್ ರೇಟ್ ಇದೆ. ಲೋಯರ್ ರೇಟ್ ಯಾವುದು? ಲೋಯರ್ ರೇಟು 20 ಅಲ್ವಾ? ಹಾಂ ಸರ್. 20 ಪ್ಲಸ್ ಇದು ನಮಗೆ ಟೋಟಲ್ ಪಿ ವಿ ಡಿಸ್ಕೌಂಟ್ ಲೋಯರ್ ರೇಟಿಗೆ ಎಷ್ಟಿದೆ ಇಲ್ಲಿ? 1,08,910 ಇದೆ. ಸಿ ಅಂದ್ರೆ ಅದು ಲೋಯರ್ ರೇಟಿಗೆ ಡಿಸ್ಕೌಂಟ್ ಫ್ಯಾಕ್ಟರ್. ಓಕೆ ಸರ್. ನಾವು 1 ಲಕ್ಷ ತಗೊಳ್ತೀವಿ ಅಂದ್ರೆ 5 ವರ್ಷದ ಹತ್ರ ಇಷ್ಟು ವ್ಯಾಲ್ಯೂ ಬರ್ಬೋದು ಅಂತೇಳಿ ರಿಸೀವ್ ಮಾಡ್ಬೋದು. ಬರ್ತಾ ಇದ್ದೀನಿ 1,08,910. ಹಾಂ ಸರ್. ಓ ಅಂದ್ರೆ ಒರಿಜಿನಲ್ ಇನ್ವೆಸ್ಟ್ಮೆಂಟ್ ಅಲ್ವಾ ನಮ್ಮದು? ಒರಿಜಿನಲ್ ಇನ್ವೆಸ್ಟ್ಮೆಂಟ್ ಎಷ್ಟಿದೆ? ಎಷ್ಟು ಹೇಳಿದ್ರೆ 1 ಲ್ಯಾಕ್ ಅಲ್ವಾ? 1 ಲ್ಯಾಕ್ ಇದೆ. ಡಿವೈಡ್ ಬೈ ಸಿ ಅಂದ್ರೆ ಸೇಮ್ ಇರುತ್ತಲ್ವಾ? Original. 1,08,910 ಅಲ್ವಾ ಇದು? ಹಾಂ ಸರ್. ಡಿ ಅಂದ್ರೆ ಹೈಯೆಸ್ಟ್ ಡಿಸ್ಕೌಂಟ್ ಫ್ಯಾಕ್ಟರ್ ಎಷ್ಟು ಬಂದಿದೆ? ಎನ್ ಪಿ ಚೆಕ್ ಮಾಡ್ಬೇಕು. ಎಷ್ಟು ಬಂದಿದೆ? 87,020 ಅಲ್ವಾ? 87,020. ಹಾಂ ಸರ್. 87,020. ಬಿ ಅಂದ್ರೆ ಹೈಯರ್ ರೇಟ್. ಹೈಯರ್ ಎಷ್ಟಿದೆ ಅಮ್ಮ? 29 ಅಲ್ವಾ? ಹಾಂ ಸರ್. ಹೈಯರ್ ರೇಟ್ ಎಷ್ಟಿದೆ? 29%. ಲೋಯರ್ ರೇಟ್ ಎಷ್ಟಿದೆ? ಎ ಅಂದ್ರೆ ಎಷ್ಟು? 20. ಲೋಯರ್ ಅಲ್ವಾ? 20. ಇದು 20 ಹಾಗಿರುತ್ತೆ. ಲೆಸ್ ಮಾಡಿದ್ರೆ 8,910 ಆಗುತ್ತಲ್ವಾ ಇದು? ಹಾಂ ಸರ್. ಲೆಸ್ ಮಾಡೋದು ಇದನ್ನ 8,910 ಆಗುತ್ತೆ ಸರ್. 8,000 910. ಒಂದು ನಿಮಿಷ ಸರ್. ಸರ್ 21,890 ಸರ್. 21,890 890. ಇಂಟು 29 29 ಅಲ್ವಾ? ಹಾಂ ಸರ್. 20 ಇದು ಡಿವೈಡ್ ಮಾಡಮ್ಮ. ಡಿವೈಡ್ ಮಾಡಿ ಇಂಟು ಮಾಡು 9ಇಂದ. ಸರ್ 3.6633. 663 ಇಷ್ಟು ಬರ್ತಾ ಇದೆಯಾ? ಇಲ್ಲಿ 23.663 ಹಾಂ ಸರ್. ಸರ್ ಒಂದು ನಿಮಿಷ. ಕರೆಕ್ಟ್ ನಮ್ಮ ಇದು ಇರಲಿ. ಹಾಂ ಸರ್ 23.66. ಇಲ್ಲೂ ಅಷ್ಟೇ ಎನ್ ಪಿ ಬೇಕಾದ್ರೆ ಏನು ಮಾಡ್ತೀವಿ? ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಅಲ್ವಾ ನಿಮ್ಮದು? ಹೌದು ಸರ್. ಎಷ್ಟಿದೆ? 1 ಲ್ಯಾಕ್. ನಾನು ಹಾಂ 1 ಲ್ಯಾಕ್ ಇದೆ ಸರ್. ಲೆಸ್ ಮಾಡಿದ್ರೆ 10,385 ಎನ್ ಪಿ ಅಲ್ವಾ ಇದು? ಹಾಂ ಸರ್. ಇಲ್ಲೂ ಅಷ್ಟೇ ಲೆಸ್ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಇದೆ. ಎಷ್ಟಿದೆ? 1 ಲ್ಯಾಕ್ ಲೆಸ್ ಮಾಡಿದ್ರೆ ನೆಗೆಟಿವ್ ಬರುತ್ತಲ್ವಾ? ಹಾಂ ಸರ್. ಸರ್ ಇಲ್ಲ 1,174. 1,174 ಸರ್. ಮೈನಸ್ ಅಲ್ವಾ ಇದು? ಹಾಂ ಸರ್, ಮೈನಸ್. ಮೈನಸ್ ಬರುತ್ತೆ. ಸೇಮ್ ಫಾರ್ಮುಲಾ. ಏನಾದ್ರು ಲೋಯರ್ ರೇಟ್. ಲೋಯರ್ ರೇಟ್ ಎಷ್ಟು ಇಲ್ಲಿ? 9% ಇದೆ ಸರ್. 9% ಪ್ಲಸ್ ಸಿ ಅಂದ್ರೆ ಲೋಯರ್ ರೇಟ್ ಇದಲ್ವಾ? 1,10,385 ಮೈನಸ್ ಒರಿಜಿನಲ್ ಇನ್ವೆಸ್ಟ್ಮೆಂಟ್ ಎಷ್ಟಿದೆ? 1 ಲ್ಯಾಕ್ ಇದೆ. 1 ಲ್ಯಾಕ್ ಸೇಮ್ ಇರುತ್ತೆ. ಹಾಂ ಸರ್. ಇದು ಸೇಮ್ ಇರುತ್ತೆ. ಸರ್ ಇನ್ನೊಂದು ಸರಿ ಏನಮ್ಮ? ಇನ್ನೊಂದು ಜೀರೋನಾ? ಹಾಂ 1 ಲ್ಯಾಕ್ ಇದು ಸೇಮ್ ಇರುತ್ತೆ. ಮೈನಸ್ ಡಿ ಅಂದರೆ ಹೈಯರ್ ರೇಟ್ ಇದಲ್ವಾ? ಹೈಯರ್ ರೇಟ್ ಎಷ್ಟಿದೆ? 98,826. ಬಿ ಅಂದರೆ ಹೈಯರ್ ರೇಟ್. ಹೈಯರ್ ರೇಟ್ ಎಷ್ಟಿದೆ? 15%. 15 ಮೈನಸ್ 9. ಇದನ್ನ ಡಿವೈಡ್ ಮಾಡಮ್ಮ. ಮೈನಸ್ ಮಾಡೋದು. ಮೈನಸ್ ಮಾಡಿದ್ರೆ 385 ಸಾರಿ 10,385. 10,385 ಮೈನಸ್ ಲೆಸ್ ಮಾಡಮ್ಮ. ಇದನ್ನ ಸರ್ 11,559. 11,559 ಇಂಟು 6 ಅಲ್ವಾ ಇದು? ಹಾಂ ಸರ್. 9 ಪ್ಲಸ್ ಡಿವೈಡ್ ಮಾಡಿ ಇಂಟು 6 ಮಾಡಮ್ಮ. ಸರ್ 5.39. ಸಾಕು ಮೇಡಮ್ ಇಷ್ಟೇ. ಹಾಂ ಸರ್. 14.3 ಅಲ್ವಾ ಇದು? ಹಾಂ ಸರ್. ಆ್ಯಡ್ ಮಾಡಿದ್ರೆ ಹಾಂ ಸರ್. ಯಾವ್ದು ಚೆನ್ನಾಗಮ್ಮ ಇದರಲ್ಲಿ? 23 ಪಾಯಿಂಟ್ ಕೊಡೋದು ಚೆನ್ನಾಗ? 14.3 ಕೊಡೋದು ಚೆನ್ನಾಗ? 14 ಜಾಸ್ತಿ ಅಲ್ಲ ರಿಟರ್ನ್ ನಿಂಗೆ ಜಾಸ್ತಿ ಬರೋ ಕಡಿಮೆ ಬರಬೇಕಾ? ಜಾಸ್ತಿ ಬರುತ್ತೆ. ಮತ್ತೆ 100 ರೂಪಾಯಿ ಮಾಡಿದ್ರೆ 23.6 ಬರ್ತಾ ಇದೆ. ಇದು 100 ರೂಪಾಯಿ ಮಾಡಿದ್ರೆ 14. ಇದೇ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಲ್ವ ನಾವು? ಹಾಂ ಸರ್. ಅಂಡರ್ಸ್ಟ್ಯಾಂಡ್ ಆಯ್ತಾ ಇದು? ಹಾಂ ಸರ್. ಸ್ವಲ್ಪ